ಮೇಡಮ್ ನೋಡಿ, ಈಗ ನಾವು ನಿನ್ನೆ ನಿಮ್ಗೊಂದು ಲೈಸೆನ್ಸ್ ನಂಬರ್ ಕಳಿಸಿದ್ವಿ. ಲೈಸೆನ್ಸ್ ನಂಬರ್ ಸೊಸೈಟಿ ಅಲ್ಲ, ನ್ಯಾಯಬೆಲೆ ಅಂಗಡಿದು ನಂಬರ್ ಕಳಿಸಿದೀವಿ. ಈಗ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ. ನೋಡಿ, ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಕಾರ್ಡ್ಗೆ 20-20 ರೂಪಾಯಿ ವಸೂಲಿ ಮಾಡ್ತಾ ಇದಾರಂತೆ. ನೀವೇ ಕೇಳ್ತೀರಾ ಅವ್ರ ಇದ್ರ ಮುಖಾಂತರ? ಬಾಣ್ಣ ಹೇಳೋಣ, ಎಷ್ಟು ಹಣ ತಗೊಂತಾ ಇದಾರೆ ಒಂದು ಕಾರ್ಡ್ಗೆ? ಸರ್, ಪ್ರತಿ ತಿಂಗಳು 20 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಸರ್. 20 ರೂಪಾಯಿ ಯಾಕೆ ನೀವು ಕೇಳ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ? ಸರ್, ನಾವು ಕೇಳಿದಕ್ಕೆ ಅಂಗಡಿದು ನಮಗೆ ಗೌರ್ಮೆಂಟ್ ಬಿಲ್ಡಿಂಗ್ ಕೊಟ್ಟಿಲ್ಲ, ನಾವು ಅಂಗಡಿಗೆ ಬಾಡಿಗೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಇದೆಯಾ ಮೇಡಮ್ ಇದರಲ್ಲಿ ರೂಲ್ಸ್ ಅಲ್ಲಿ ಇದೆಯಾ ಮೇಡಮ್ ಇದು? ಮತ್ತೆ ಯಾಕೆ ಮೇಡಮ್ ನೀವು ಪರಿಶೀಲನೆ ಮಾಡ್ತಾ ಇಲ್ಲ ಇದನ್ನ? ಜನನ್ ಕೇಳಿ, ಪ್ರತಿ ತಿಂಗಳು ತಗೊಳ್ತಿದ್ದಾರೆ ಮೇಡಮ್. ಒಂದ್ ನಿಮಿಷ ಮೇಡಮ್, ಇನ್ನೊಬ್ರಿಗೆ ಕೊಡ್ತೀವಿ. ಹೇಳಮ್ಮ, ಮಾತಾಡಮ್ಮ. ಹಲೋ ಮೇಡಮ್. ಪ್ರತಿ ತಿಂಗಳು 20 ರೂಪಾಯಿ ಕಾರ್ಡಿಗೆ 20 ರೂಪಾಯಿ ಅಂತ ತಗೊಂತಾರೆ ಮೇಡಮ್. ಗೌರ್ಮೆಂಟ್ ಕಡೆಯಿಂದ ನಮಗೆ ಬರ್ತಾ ಇರೋದು ಅಕ್ಕಿ ರಾಗಿ ಮಾತ್ರ. ಇವ್ರು ಕೊಡ್ತಾ ಇರೋದು ನಮಗೆ ಸಕ್ಕರೆ, ಬೇಳೆ, ಅಕ್ಕಿ ಎಲ್ಲ ಮಾರ್ಕೊಂಡು ಇದು ಮಾಡ್ತಾರೆ. ಸಕ್ಕರೆ ಅರ್ಧ ಕೆಜಿ ಕೊಡ್ತಿದ್ದಾರೆ, ಬೇಳೆ ಅರ್ಧ ಕೆಜಿ ಕೊಡ್ತಿದ್ದಾರೆ. ಅರ್ಧ ಕೆಜಿ ಬೇಳೆ ಕೊಡ್ತಾರೆ, ರಾಗಿ ಬೇಡ ಅಂದ್ರೆ. ಕೆಲವರು ಜನ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಮಾರ್ಕೊಂಡವರು ಬೇಳೆ ಸಕ್ಕರೆ ತಗೊಂಡು ಅಕ್ಕಿ ಕೊಟ್ಬಿಟ್ಟು ಹೋಗ್ತಿದ್ದಾರೆ. ಇಲ್ಲಿ ಮತ್ತೆ ನಮಗೆ 2 ತಿಂಗಳಿಂದ ಅಕ್ಕಿನೇ ತಗೊಂಡಿಲ್ಲ ಮೇಡಮ್. ಬೇಕಾದ್ರೆ ಕಾರ್ಡ್ ಚೆಕ್ ಮಾಡ್ರಿ, ಇದೇ ಗೋಡನಲ್ಲಿ ನಾವು 2 ತಿಂಗಳಿಂದ ಅಕ್ಕಿನೇ ತಗೊಂಡಿಲ್ಲ. ಈ ಟೋಕನ್ ಕಳಿಸ್ತಾರೆ, ಬರೋ ತಿಂಗಳು ತಾಡ್ರಿ, ಈ ತಿಂಗಳು ತಾಡ್ರಿ, ಆ ತಿಂಗಳು ತಾಡ್ರಿ ಅಂತ ಕಳಿಸ್ತಾರೆ. ನಾವು ಕೆಲ್ಸಕ್ಕೆ ಹೋಗೋರು ಟೈಮಿಗೆ ಕರೆಕ್ಟಾಗಿ ಬಂದು ನಿಂತ್ಕೊಂಡಿದ್ದಲ್ದಲ್ಲ ಮತ್ತೆ ಇವ್ರ ಹತ್ರ ಅನ್ನಿಸ್ಕೊಂಡು 20 ರೂಪಾಯಿ ಕೊಟ್ಟು ಹೋಗ್ಬೇಕು. ನಾವು ಅವ್ರು ಬಂದು ರೇಷನ್ ತಗೊಂಡೇನೆ ಹೋಗ್ಬಿಡ್ಬೇಕು. ಬಂದಿರೋದು 3 ಕೆಜಿ ಅಕ್ಕಿ ಕೊಡಕ್ಕೆ ನಮಗೆ ನಾಳೆ ಬರ್ರಿ, ನಾಡ್ದು ಬರ್ರಿ ಅಂತಾರೆ. ಸರ್, ಇನ್ನೊಂದು ಸರ್, ಪ್ರತಿ ತಿಂಗಳು ತಮ್ಮು ತಗೊಳ್ಳೋದಕ್ಕೆ ಒಂದು ಕ್ಯೂ ಮಾಡ್ತಾರೆ. ಅದಕ್ಕೊಂದು ಮಧ್ಯಾಹ್ನ ಕಾಯ್ಬೇಕು, ಕೆಲ್ಸಕ್ಕೆ ಹೋಗಂಗಿಲ್ಲ, ಮಧ್ಯಾಹ್ನ ಕಾಯ್ಬೇಕು. ನೆಕ್ಸ್ಟ್ ಈ ಕಡೆ ಟೋಕನ್ ಕೊಟ್ಟ ಮೇಲೆ ರೇಷನ್ ತಗೊಳ್ಳೋದಕ್ಕೆ ಒಂದು ಮಧ್ಯಾಹ್ನ ಕಾಯ್ಬೇಕು, ಅದು ಸಪ್ರೇಟ್ ಲೈನು. ಅದನ್ನೇ ನಾನು ಪ್ರಶ್ನೆ ಮಾಡಿ 3 ತಿಂಗಳ ಹಿಂದೆ ಅನುಷ್ಕಾ ಮೇಡಮ್ ಅವ್ರೆ, ಕೆಲಸ ಮಾಡಕ್ ಬಂದಿದ್ದೀರಾ, ಲಂಚ ತಗೊಳಕ್ ಬಂದಿದ್ದೀರಾ? ಇದೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಅಂಗಡಿಗಳ ಬಗ್ಗೆ ನೀವು ಓಡಾಡ್ತಾ ಇದ್ದೀರಾ. ಗ್ಯಾಸ್ ಕಂಪ್ಲೇಂಟ್ ಕೊಟ್ರಿ, ಅದನ್ನ ನೀವು ಚೇರ್ ಕೆಳಗಡೆ ಹಾಕೊಂಡು ಮೇಲೆ ಕೂತ್ಕೊಂಡ್ರಿ. ಇಲ್ಲಿ ಹಗಲ್ದವ್ರು ಆಡೆ ಮಾಡ್ತಾವ್ರೆ ಅಂಗಡಿಗಳಲ್ಲಿ. ನಾನು ಮಹೇಶ್ ಮಾತಾಡೋದು. ನೀವೆಲ್ಲ ಏನಕ್ಕೆ ಅಧಿಕಾರಿಗಳಿದ್ದೀರಾ? ತಹಸೀಲ್ದಾರು ಖಾನೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನೀವೇನಾಗಿದ್ದೀರಾ? ಅಂಗಡಿಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ನೀವೇನಕ್ಕೆ ಕೂತ್ಕೊಂಡಿದ್ದೀರಾ ಚೇರಲ್ಲಿ? ಇವಾಗ ಏನ್ ಮಾಡಿದ್ದೀರಾ ಮೇಡಮ್? ಮೆತ್ತಗೇನ್ ಮಾತಾಡೋದು? ಹಗಲ್ದವ್ರು ಮಾತಾಡೋದು ಬಡವ್ರ ಬಗ್ಗೆ ಹತ್ರ ಏನ್ ಕಣ್ಣಿಗೆ ಬಿದ್ದಿರೋದು? ನೀವೇನಕ್ಕೆ ಇದ್ದೀರಾ ಅಧಿಕಾರಿಯಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ ಮೇಡಮ್, ರಾಜೀನಾಮೆ ಕೊಟ್ಟು ತೊಲಗಿ. ನೀವು ಮಾಡಿಲ್ಲ. ಈ ಹಗಲ್ದೋರಾಡೆಗೆ ನೀವೇ ಹೊಣೆ. ಈ ಹಗಲ್ದೋರಾಡೆಗೆ ನೀವೇ ಹೊಣೆ. ಇದ್ರಲ್ಲಿ ನಿಮ್ಗೆ ಪಾಲಿದೆ, ಎಂಜಿಲ್ ಪಾಲಿದೆ ಇದ್ರಲ್ಲಿ ನಿಮ್ಗೆ ಮೇಡಮ್. ಎಂಜಿಲ್ ಪಾಲಿದೆ ನಿಮ್ಗೆ, ಎಂಜಿಲ್ ಪಾಲಿದೆ. ಇಲ್ದಿದ್ರೆ ಈ ಬಡವರ ಹತ್ರ ಕಿತ್ಕೊಂಡ್ ತಿಂತಾ ಇದ್ದಾಗ ನಿಮ್ಗೊಂದು ಅಧಿಕಾರ ಅನ್ನೋದು ಕೊಟ್ಟಿದ್ದಾರೆ. ತಾಲೂಕು ಫುಡ್ಡಾಧಿಕಾರಿ ನೀವು. ಏನ್ ಮಾಡಿದ್ದೀರಾ? ಬಡವ್ರ ಬಗ್ಗೆ ಕಂಟ್ರೋಲ್ ಮಾಡಿದ್ದೀರಾ? ತಿಂಗಳು ಎಷ್ಟು ಮಾಡುತ್ತೆ ಏನಿಟ್ಟು ಬಗ್ಗೆ? ಮೇಡಮ್ ಕಂಪ್ಲೇಂಟ್ ನಾವು ಕೊಡೋವರೆಗೂ ನೀವೇ ಕಂಪ್ಲೇಂಟ್ ಮೇಡಮ್ ನಾವು ಕೊಡೋವರೆಗೂ ನಿಮಗೆ ಅಧಿಕಾರ ಏನಿರೋದು? ನಿಮಗಿರೋದು ಅಧಿಕಾರ, ನನಗಿಲ್ಲ ಮೇಡಮ್. ಈಗ ನನಗೆ ಸಿಕ್ಕಿದೆ ಮೇಡಮ್, ನನಗೆ ಕಳ್ಳರು ಸಿಕ್ಕಿದ್ದಾರೆ. ಕಳ್ಳರು ನನಗೆ ಸಿಕ್ಕಿದ್ದಾರೆ, ನಿಮ್ಗೆ ಕಳ್ಳರು ಯಾಕೆ ಸಿಗ್ತಾ ಇಲ್ಲ? ಯಾಕೆ ನಾನು ಯಾಕೆ ಇಟ್ಕೊಡ್ಬೇಕು? ನಿಮ್ಗೆ ಯಾಕೆ ನಾವು ಸಂಬಳ ಕೊಡ್ದು? ಈಗ ಇಲ್ಲಿ ಇರಿ ಮೇಡಮ್, ಇಲ್ಲಿ 106 ಜನ ಬಡವರು ಇದಾರೆ. ಅವ್ರ ದುಡ್ಡನ್ನ ಅವ್ರ ಏನೋ ಅಮೇದಿನ ತಿಂತವ್ರಲ್ಲ ಇಲ್ಲಿ ಅಂಗಡಿಯವರು. ನೀವೇನ್ ಮಾಡ್ತಾ ಇದ್ದೀರಾ? ನೀವು ನೋಡ್ಕೊಬೇಕಾಗಿರೋ ನೀವು ಫುಡ್ ಅಧಿಕಾರಿ, ತಾಲೂಕು ಅಧಿಕಾರಿ ನೀವು, ನಾನಲ್ಲ ಮೇಡಮ್. ಹೌದು. ಈಗ ಮೇಡಮ್, ನಾನು ಒಬ್ಬ ಸಾರ್ವಜನಿಕ. ಒಂದ್ ನಿಮಿಷ ಮೇಡಮ್ ಕೇಳಿಸ್ಕೊಳ್ಳಿ. ನಾನು ಒಬ್ಬ ಸಾರ್ವಜನಿಕ. ನನಗೆ ಇಲ್ಲಿ ಕಳ್ತನ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ನಿಮ್ಗೆ ಯಾಕೆ ತಾಲೂಕು ಅಧಿಕಾರಿ ಗೊತ್ತಾಗ್ತಾ ಇಲ್ಲ? ಏನ್ ಮೇಡಮ್? ಇಲ್ಲ, ನಾನೊಬ್ಬನೇ ಮಾತಾಡ್ತಾ ಇರೋದು. ಈಗ ಈ ಹಗಲ್ದೋರಾಡಿ ಆಗ್ತಾ ಇದೆಯಲ್ಲ, ಇದಕ್ಕೆ ಹೊಣೆ ನ್ಯಾರ ಹೊಣೆ ನೀವು. ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮೇಡಮ್. ಈಗ ನಾನು ಕಳ್ತನ ಮಾಡ್ತಾ ಇರೋದು, ನನಗೆ ಆನೆಕಲ್ಲಲ್ಲಿ ಇದ್ದೆ ಕೋರ್ಟಲ್ಲಿ. ಅಲ್ಲಿಗೆ ಸಾರ್ವಜನಿಕರು ಫೋನ್ ಮಾಡಿ ಹಗಲ್ದೋರಾಡೆ ಮಾಡ್ತಾವ್ರೆ. ಇಲ್ಲಿರುವ ಫುಡ್ಡಾಧಿಕಾರಿಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ದಯವಿಟ್ಟು ಬನ್ನಿ ಸರ್ ಅಂದಾಗ ನಾನು ಓಡೋಡಿ ಬಂದೆ. ಹೌದು ಮೇಡಮ್, ಹೌದು. ಅದಕ್ಕಾಗಿ ನಿಮಗೆ ಸಂಬಳ ಎಷ್ಟಿದೆ ಮೇಡಮ್? ಈಗ ಸಂಬಳ ನಿಮ್ಗೆ ಎಷ್ಟಿದೆ ಗೊತ್ತಾ ತಾಲೂಕು ಅಧಿಕಾರಿಗೆ? ಅದಕ್ಕೆ ಯಾಕೆ ಮಾತಾಡಬಾರ್ದು? ನಾವು ಕೊಡ್ತಾ ಇರೋ ಮೇಡಮ್, ಇಲ್ಲಿರೋರೇ ಸಂಬಳ ಕೊಡೋದು ಮೇಡಮ್. ಇವ್ರು ಸಂಬಳ ಕೊಡೋದು, ಅವ್ರು ಭಿಕ್ಷೆ ಬೇಡ್ತಾ ಇಲ್ಲ. ಅವ್ರ ಮನೆಗೆ ನೀವು ರೇಷನ್ ಕೊಡ್ಬೇಕು.
ಅವ್ರು ಭಿಕ್ಷೆ ಬೇಡ್ತಾ ಇಲ್ಲ, ಅವ್ರ ಹಕ್ಕು ಕೇಳ್ತಾ ಇದಾರೆ ಅವರು. ಏನ್ ಕೇಳಿಸ್ಕೊಳೋದು? ನೀವು ಕೆಲಸ ಮಾಡಿದ್ರೆ ನಿಮ್ ಕೆಲಸ ಕೇಳ್ತೀರಿ. ಯಾಕೆ ಬರ್ಬೇಕು ನೀವೇನು? ಮೇಡಮ್ ನಿಮ್ಮ ಹತ್ರಕ್ಕೆ ಇವ್ರು ಯಾಕೆ ಬರ್ಬೇಕು? ನೀವು ಅವ್ರ ಹತ್ರಕ್ಕೆ ಬರ್ಬೇಕು, ಸಾರ್ವಜನಿಕರ ಹತ್ರ. ಮೇಡಮ್ ಕಾನೂನಲ್ಲಿ ಏನ್ ಹೇಳುತ್ತೆ ನಿಮ್ಗೆ? ಕಾನೂನಲ್ಲಿ ಪ್ರತಿ ಅಂಗಡಿಗೂ ನಿಮ್ ನಂಬರ್ ಇದೆಯಾ? ನಿಮ್ ಫೋನ್ ನಂಬರ್ ಇದೆಯಾ? ಇಲ್ಲಿ ನಿಮ್ ಫೋನ್ ನಂಬರ್ ಇದೆಯಾ?